ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಹಾವೇರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನ್ಯಾಯಯುತವಾದ ಪ್ರಮುಖ ಬೇಡಿಕೆಯಾದ ವೃಂದ ಮತ್ತು ನೇಮಕಾತಿ ನಿಯಮ ಶೀಘ್ರ ಜಾರಿಗೆ ಬರುವಂತೆ ಹಾವೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಹಾವೇರಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ಬಿಪಿ ಸೆಡೇನೂರ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಬಿ.ಎಸ್. ಚಳ್ಳಾಳ್ ಹಾಗೂ ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷಗಳು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು, ಶಿಕ್ಷಕರು ಈ ಮನವಿ ಕೊಡೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮನವಿಯನ್ನು ಅಪರ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರು. ಜಿಲ್ಲಾಧ್ಯಕ್ಷರು ಮಾತನಾಡಿ ಮನವಿಯನ್ನು ಮಂಡಿಸಿದರು. ಸಚಿವರ ನೇತೃತ್ವದಲ್ಲಿ ದಿನಾಂಕ 4/9/2024 ಸುದೀರ್ಘವಾದ ಸಭೆಯನ್ನು ನಡೆಸಿ ಒಂದು ಸಮಿತಿಯನ್ನು ರಚಿಸಿ 30 ದಿನಗಳಲ್ಲಿ ಸಮಿತಿಯಿಂದ ವರದಿಯನ್ನು ಪಡೆದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವುದಾಗಿ ತಾವು ಸ್ಪಷ್ಟ ಭರವಸೆ ನೀಡಿದ್ದೀರಿ. ಆದಾಗ್ಯೂ ಕೂಡ ಇಲ್ಲಿವರೆಗೂ ಭರವಸೆ ಈಡೇರದೇ ಇರೋದರಿಂದ ಶಿಕ್ಷಕರಿಗೆ ತೀವ್ರ ನೋವಾಗಿದೆ. ಇದಕ್ಕೆ ಸಂಬಂಧಿಸಿದ ಕಡತ ಈಗಾಗಲೇ ಕಾನೂನು ಇಲಾಖೆ ಅವರು ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು 2 ಸಲ ನೀಡಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಕೂಡ ಸ್ಪಷ್ಟ ಅಭಿಪ್ರಾಯವನ್ನು ನೀಡಿದ್ದಾಗಿದೆ. ಈಗ ಉಳಿದಿರುವುದು ಆರ್ಥಿಕ ಇಲಾಖೆ ಮಾತ್ರ, ಅದು ತಮ್ಮ ಹಂತದಲ್ಲಿರುವುದರಿಂದ ತಕ್ಷಣ ಮಾನ್ಯರವರು ಮೇಲಿನ ಎಲ್ಲ ಇಲಾಖೆಯಿಂದ ಅಭಿಪ್ರಾಯವನ್ನು ಪಡೆದು ಸಚಿವ ಸಂಪುಟದ ಅನುಮೋದನೆಯನ್ನು ಪಡೆದು ಮಾನ್ಯ ಏನು ಶಿಕ್ಷಣ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಏನು ಇದು ಮಾಡಿದೆ ಅದನ್ನು ಆಗಸ್ಟ್ 25ರೊಳಗೆ ತಾವು ನ್ಯಾಯ ಒದಗಿಸಿಕೊಂಡು ಈಡೇರಿಸದೆ ಹೋದಲ್ಲಿ ಮುಂದೆ ನಾವು 3/9/2025ರಿಂದ ಫ್ರೀಡಮ್ ಪಾರ್ಕ್ ಚಲವನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡು ಅಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತದೆ. ಅದೂ ಸಹಿತ ಈಡೇರದೆ ಹೋದಲ್ಲಿ 4/9/2025ರಿಂದ ಅಹೋರಾತ್ರಿ ಧರಣಿಯನ್ನು ಸಹಿತ ನಾವು ಕೈಗೊಳ್ಳಲಿಕ್ಕೆ ತಯಾರಾಗಿದ್ದೇವೆ. ಅದು ಆಗದೇ ಇದ್ದಾಗ 5/9/2025 ಶಿಕ್ಷಕ ದಿನಾಚರಣೆ ಆಗುತ್ತೆ. ಅದನ್ನು ಅಲ್ಲೇ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡುವುದಾಗಿ ನಾವೆಲ್ಲ ರಾಜ್ಯ ಸಂಘದ ಜೊತೆ ಈಗಾಗಲೇ ನಿರ್ಣಯಿಸಿದ್ದೇವೆ. ಆ ಒಂದು ಅವಕಾಶಕ್ಕೆ ಕೊಡದೆ ಏನು ಒಂದು ತಿಂಗಳಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೇವೆ, ಆ ಸಮಿತಿ 1 ವರ್ಷವಾದರೂ ಆಗಿಲ್ಲ, ಈಗಲಾದರೂ ಅದನ್ನು ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಾವು ಕೈಗೊಳ್ಳ್ರಿ ಅಂತಕ್ಕಂಥ ಮನವಿಯನ್ನು ತಮ್ಮ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ಸರ್. ಇದರ ಜೊತೆಗೆ ಏನು ನಮಗೆ ಹಿಂಬಡ್ತಿ ಮಾಡಿದ್ದಾರೆ 1ರಿಂದ 7ಕ್ಕೆ ನಾವೆಲ್ಲರೂ ನೇಮಕತೆ ಇದ್ದೇವೆ ಸರ್. ನಮಗೀಗ ಕೊಟ್ಟಿರೋದು 1ರಿಂದ 5, ಹಂಗೆ 6-7ಕ್ಕೆ ಪಾಠ ಮಾಡೋರು ಯಾರು ಅಂತ ನಾವೆಲ್ಲರೂ ವಿಚಾರ ಮಾಡ್ತಾ ಇದ್ದೇವೆ ಸರ್. ಸರ್ಕಾರ ಈ ನಿಟ್ಟಿನೊಳಗೆ ಗೊತ್ತಿದ್ದರೂ ಸಹಿತ 1ರಿಂದ 5ಕ್ಕೆ ನೇಮಕಾತಿ ಆಗ ನಾವು ಜನರು ಮತ್ತು 6-7ಕ್ಕೆ ಪಾಠ ಮಾಡೋರು ಯಾರು ಅಂತಕ್ಕಂಥ ಸಂಘ ಅದನ್ನು ಸ್ಪಷ್ಟ ನಿರ್ದೇಶನ ಹೊಂದಿ, ಹಂಗಾರೆ ನಾವು ಇವತ್ತಿನ 6-7ಕ್ಕೆ ನಾವು ಪಾಠವನ್ನು ಬಹಿಷ್ಕಾರ ಮಾಡಿದರೆ ಅದು ಅಲ್ಲೋಲ ಆಗಬಾರ್ದು. ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ನಾವೆಲ್ಲರೂ ಶಾಂತ ರೀತಿಯಿಂದ ಅದನ್ನು 6-7ಕ್ಕೂ ಸಹಿತ ಪಾಠ ಮಾಡ್ಕೊಂಡು ಹೋಗ್ತೀವಿ. ಈಗ ಅನೇಕ ಹಲವಾರು ಕಾರ್ಯಗಳನ್ನು ಎಲ್ಲವನ್ನೂ ಸ್ವೀಕಾರ ಮಾಡ್ಕೊಂಡು ಹೋಗ್ತಿದ್ದೀವಿ. ಇದೇನು C&R ಒಂದು ನ್ಯಾಯಯುತವಾದ ಒಂದು ಬೇಡಿಕೆ ಈಡೇರಿತಂದ್ರೆ ಎಲ್ಲ ಸಮಸ್ಯೆಗಳು ತಮ್ಮಷ್ಟಕ್ಕೆ ತಾವೇ ಅಲ್ಲೆಲ್ಲ ಪರಿಹಾರ ಆಗ್ತಿದೆ. ಆ ಒಂದು ಪರಿಹಾರಕ್ಕೆ ತಮ್ಮ ಮೂಲಕ ಮನವಿಯನ್ನು ಜಿಲ್ಲಾ ಸಂಘದ ಪರವಾಗಿ ಎಲ್ಲ ಸೇರಿರ್ತಕ್ಕಂಥ ಸಮಸ್ತ ಶಿಕ್ಷಕರ ಪರವಾಗಿ ಮನವಿಯನ್ನು ನಾವೆಲ್ಲ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸತಕ್ಕಂಥ ವಿನಂತಿ ಮಾಡ್ತೀವಿ. ಸರ್ ಬ್ಯಾನರ್ ಸರಿಯಾಗಿ ಬ್ಯಾನರ್ ಸರ್